ಶಿವಮ್ ಅಸೋಸಿಯೇಟ್ಸ್. ಬೆಳೆದ ಬೆಳೆಗೆಯಲ್ಲಿ ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲ. ಇವತ್ತು ರೈತರ ಬಗ್ಗೆ ಇಷ್ಟೆಲ್ಲ ದೊಡ್ಡ ಯೋಚನೆ ಇಟ್ಕೊಂಡು ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸಂಡೇ ಇವತ್ತು ಎಲ್ಲರೂ ಬೆಳಗ್ಗೆ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ರೈತರಿದ್ದೀರಲ್ಲ, ಎಲ್ಲರೂ ರೈತರಿದ್ದೀರಿ. ನಾನು ರೈತರನ್ನ ಭಾಳ ಪ್ರೀತಿ ಮಾಡ್ತೀನಿ, ರೈತರನ್ನ ಭಾಳ ಪ್ರೀತಿ ಮಾಡ್ತೀನಿ. ರೈತರ ಪಾದ ತೊಳೆದು ನೀರು ಕುಡಿಬೇಕು ಇಡೀ ಜಗತ್ತು, ಅಂದ್ರೆ ತಿನ್ನಾಕ ಅನ್ನ ಸಿಗುತ್ತೆ ಅಲ್ಲ. ಎಲ್ಲರಿಗೂ ಊಟ ಕೊಡೋರು ಯಾರು? ಇವತ್ತೆಲ್ಲರೂ ತಿಂತಾ ಇದ್ದಾರಲ್ಲ, ಯಾರು ಅವ್ರು ಊಟ ಆಗ್ತಿರೋರು? ರೈತರು. ನೀವೆಲ್ಲ ನಿಮ್ಮ ಬಗ್ಗೆ ನಮ್ಮ ದೇಶದಲ್ಲಿ ಯಾರಿಗೂ ಕಾಳಜಿನೇ ಇಲ್ಲ. ಬ್ಯಾಂಕಿನ ಮಾತಿಗೆ ಬಹಳಷ್ಟು ಮಾತಾಡ್ತಿದ್ದಾರೆ. ಪ್ರಾಮಾಣಿಕವಾದಂತಹ ಪ್ರಯತ್ನ ರೈತರಿಗೋಸ್ಕರ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ನಡೆಸೇ ಇಲ್ಲ. ಈಗ ನಾನು ಬಂದಿದ್ದೇನೆ, ಶಿವಾನಂದ ಎಸ್ ನೀಲಣ್ಣ ಅವರ ನನ್ನ ಹೆಸರು ನಿಮಗೆಲ್ಲ ಗೊತ್ತಿರ್ಬೇಕು. ನಾನು ಕುರ್ಲಾಪುರಲ್ಲಿ ಬಂದು ಮಾತಾಡಿದ್ದೆ ರೈತರ ಕಬ್ಬಿನ ದರದಗೋಸ್ಕರ. ಅದು ಭಾಳಷ್ಟು ಮಂದಿಗೆ ಗೊತ್ತಿರ್ಬೋದು. ರೈತರಿಗೋಸ್ಕರ ಇನ್ನೂ ಭಾಳಷ್ಟು ಮಾಡಬೇಕಂತೇಳಿ ನಮ್ಮ ದಿಲೀಪ್ ಕುರಂದವಾಡ ಸರ್ ನನ್ನ ಜೊತೆ ಕೂತು ಮಾತಾಡಿದರು, ಏನು ಮಾಡ್ಬೋದು ಅಂತೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದೆ, ರೈತರಿಗೋಸ್ಕರ ನಾನು ಏನು ಬೇಕಾದ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ. ರೈತರಿದ್ರೆ ನಮ್ಮ ದೇಶ, ನಮ್ಮ ದೇಶದಲ್ಲಿ ಎಲ್ಲ ಪ್ರತಿಯೊಂದು ಬಿಸ್ನೆಸ್ ನಡೆದಿದೆ. ಶ್ರೀಮಂತರಾಗ್ತಿದ್ದಾರೆ, ಅಗರ್ಭ ಶ್ರೀಮಂತರಾಗ್ತಿದ್ದಾರೆ, ಬಹಳಷ್ಟು ಜನ ದೊಡ್ಡದಾಗ್ತದೆ. ಅದಕ್ಕೆಲ್ಲ ಕಾರಣ ರೈತರು. ರೈತರಿಂದನೇ ಎಲ್ಲ ಇದೆ. ರೈತರು ಇಲ್ಲ ಅಂತಂದ್ರೆ ಏನೂ ಇಲ್ಲ. ಇವತ್ತು ರೈತರಿಗೆ ಅನ್ನದಾತನ ಅಸಿಸ್ಟೆಂಟ್ ಅಂತೇಳಿ ಈ ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದಾರೆ. ನೀವು ಬೆಳೆದ ಬೆಳೆಗಳನ್ನ, ನಿಮ್ಮ ಬೆಳೆದ ಬೆಳೆಗಳನ್ನ ಮಾರ್ಕೆಟಿಗೆ ತಗೊಂಡು ಹೋಗಿ ಬೇರೆದವ್ರು ಮಾಡ್ತಿದ್ದಾರೆ, ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. 80% ಭಾರತ ದೇಶದಲ್ಲಿ ರೈತರು ಎಲ್ಲರೂ ಬಡವರಾಗಿದ್ದಾರೆ. ರೈತರು ಶ್ರೀಮಂತರಿದ್ದಾರೋ ಬಡವರು ಇದ್ದಾರೋ? ನಮ್ಮನ್ನು ಮೂರ್ಖ ಮಾಡಕತ್ತಾರ, ನಾವು ಮೂರ್ಖ ಆಗತ್ತೇವೆ. ಹಂಗ ಕತ್ತಿ ದುಡಿದ ಹಗಲು ರಾತ್ರಿ ನಾನು ನೋಡ್ತೇನೆ, ಎಲ್ಲಿ ಬೇಕಲ್ಲೇ ಫೋಟೋ ವಿಡಿಯೋ ತಗೋತಿರ್ತೇನೆ. 2-3 ಜನ ಕೂಡಿ ಎತ್ತನ ಹಿಡ್ಕೊಂಡು ಎಲ್ಲೆಲ್ಲೋ ಹೊಲ್ದಾಗ ಕೆಲಸ ಮಾಡ್ತಿರ್ತಾವ. ಬಿಸ್ಲಾಕ್ ಪಾಪ ರಾತ್ರಿ ನೀರು ಹಾಕ್ತಿರ್ತಾರೆ ಕಬ್ಬಿಗೆ. ಎಷ್ಟೆಲ್ಲ ಕಷ್ಟಪಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನಮಗೆ ತಿನ್ನಾಕ ಅನ್ನ ಸಿಕ್ಕಿರ್ತೈತಿ, ಹೌದಿಲ್ಲೋ? ಅದಕ್ಕೆ ರೈತರು ಬೆಳಿಬೇಕು. ರೈತರು ಬೆಳೆದ ಬೆಳೆಗಳನ್ನ ಡೈರೆಕ್ಟ್ ಮಾರ್ಕೆಟ್ ಮಾಡಬೇಕು. ಅದನ್ನ ಹೆಂಗೆ ಮಾಡಬೇಕು, ಏನು ಮಾಡ್ಬೇಕಂತ ನಾನು ಕೂತು ಯೋಚನೆ ಮಾಡಿದ್ರೆ, ರೈತರು ಸಾಲ ಮಾಡಬಾರ್ದು. ಇನ್ಮೇಲೆ ರೈತರು ಬೆಳೆ ಬೆಳಿಬೇಕಂತಂದ್ರೆ ಅವ್ರಿಗೆ ದುಡ್ಡು ನಾವೇ ಕೊಟ್ಬಿಡೋಣ ಅಂತೇಳಿ ನಾನು ಯೋಚನೆ ಮಾಡಿದೆ. ನೀವು ಬೆಳೀರಿ, ಬೆಳೆಯನ್ನು ನನಗೆ ಕೊಡ್ರಿ. ನಾನು ಇದೀನಿ ಈಗ ಶಿವಾನಂದ ಎಸ್ ನೀಲಣ್ಣ ಅವರು. ನೀವು ಬೆಳೆದ ಬೆಳೆಯನ್ನು ನಾನು ತಗೋತೇನೆ, ಅದನ್ನ ಮಾರ್ಕೆಟ್, ನಾನು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗೂ ಮಾರಾಟ ಮಾಡ್ತೇನೆ. ಬಂದಿದ್ದ ಲಾಭ ಎಲ್ಲ ನಿಮಗೆ. ನಾ ದುಡ್ಡುಗೋಸ್ಕರ ಕೆಲಸನ ಮಾಡೋದಿಲ್ಲ. ಈ ಜಗತ್ತಿನಾಗ ಎಲ್ಲರೂ, ನಮ್ಮ ದೇಶ ತುಂಬ ಎಲ್ಲರೂ ರೊಕ್ಕ 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 ಅಂತ ಸಹಾಯಕತ್ತಾವ. ರೊಕ್ಕ ಗಳಿಸ್ಬೇಕಂತೇಳಿ ಸಹಾಯಕತ್ತಾವು. ನಾವೊಬ್ಬ ರೊಕ್ಕ ಹೆಂಗೆ ಖರ್ಚು ಮಾಡಬೇಕು, ರೊಕ್ಕ ಹೆಂಗೆ ಮಾಡಿಕೊಡ್ಬೇಕು ಮಂದಿಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ರೈತರಿಗೆ ನೀವು ಬೆಳೆದ ಬೆಳೆ ಡೈರೆಕ್ಟ್ ಮಾರ್ಕೆಟಿಗೆ ಬಂದ್ರೆ ನನಗೂ 1 ನಯಾ ಪೈಸಾನು ಲಾಭ ಬೇಡ. ನಾ ರೊಕ್ಕಕ್ಕೆ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಎಷ್ಟು ನೀವೆಲ್ಲ ಶ್ರೀಮಂತರಾಗ್ಬಿಡ್ತೀರಿ ಹಿಂಗೆ ಮಾಡ್ಕೊಂತ ಹೋದ್ನಿ ಅಂತಂದ್ರೆ. ನಮ್ಮ ಬೆಳಗಾವಿ ಡಿಸ್ಟಿಕ್ಕಿಂದ ಹಳ್ಳಿಗೆ ಭಾಳಷ್ಟು ಆಪರ್ಚುನಿಟಿಗಳನ್ನ ಕೊಡ್ತೇನೆ ನಿಮಗೆ. ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇಳಕಲ್ ಡ್ಯಾಮಲ್ಲಿ ಒಂದು ಶಿವಮ್ಮ ಹಾಲಿನ ಡೈರಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಹಾಲು ಹಾಕೋರಿಗೆ ಸಾಕಷ್ಟು ಲಾಭ ಮಾಡಿಕೊಡ್ತಾ ಇದ್ದೇನೆ ನಾನು. ಹಾಲಿನ ಜೊತೆ ಅವ್ರಿಗೆ ಒಳ್ಳೆ ರೇಟ್ ಕೊಡೋದ, ಮತ್ತೆ ಬೇರೆ ರೂಪದಾಗ ಅವ್ರಿಗೆ ಸಾಕಷ್ಟು ಲಾಭ ಮಾಡಿಕೊಡ್ತಾ ಇದ್ದೀನಿ.
ಹಂಗ ರೈತರು ಬೆಳೆದ ಬೆಳೆಗಳನ್ನ ಈ ದಲ್ಲಾಳರು ತಗೊಂಡು ಹೋಗಿ ದಲ್ಲಾಳರು ಶ್ರೀಮಂತರಾಗ್ತಿದ್ದಾರೆ. ಹೌದಾ ಇಲ್ಲೋ? ಇನ್ನೇನ್ ಮಾಡೋಣ, ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಕೂತು ಅವಾಗ ಮೀಟಿಂಗ್ ಮಾಡೋಣ, ಮಾಡಿ ಬೆಳೆಗಳನ್ನ ಹೆಂಗೆ ಬೆಳೆಯೋದು, ಆ ಬೆಳೆಗಳನ್ನ ಎಲ್ಲಿ ಮುಟ್ಟಿಸ್ಬೇಕು, ಹೆಂಗೆ ಮುಟ್ಟಿಸ್ಬೇಕು, ಹೆಂಗೆ ಲಾಭ ತಗೋಬೇಕು, ಆ ಬಂದಿದ್ದ ಲಾಭ ಪ್ರತಿಯೊಬ್ಬ ರೈತರಿಗೆ ಹೆಂಗೆ ಮುಟ್ಟಿಸ್ಬೇಕು ಅನ್ನೋಂಥ ವಿಚಾರಗಳನ್ನ ನಾವೆಲ್ಲರೂ ಕುತ್ಕೊಂಡು ಮಾತಾಡೋಣ. ಓಕೆ, ರಾಜ್ಯದ ರಾಜಕಾರಣ ಎಲ್ಲ ವೇಸ್ಟ್, ರೈತರ ಪರವಾಗಿ ಇಲ್ಲ, ಓಟ್ಗೋಸ್ಕರ ಎಲ್ಲ ನಡೀತಾ ಇದೆ. ಈಗ ನಾ ಬಂದಿದ್ದೇನಲ್ಲ, ನನ್ನ ಪರಿಚಯ ನೀವು ಇಟ್ಕೊಳ್ರಿ, ಶಿವಾನಂದ್ ಎಸ್ ನೀಲಣ್ಣವರ್ ಅಂತೇಳಿ. ನಾನು ಬಂದು ನಾಟಕೀಯವಾಗಿ ಬಂದು ಮಾತಾಡಿ ಹೋದೆ ಅಂತ ಹಿಂಗಿಲ್ಲ. ನಾನು ಲಕ್ಷಾಂತರ ಜನ ನಮ್ಮ ಆರ್ಮಿದವರಿಗೆ, ನಮ್ಮ ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಾರಲ್ಲ ಯೋಧರು, ನಮ್ಮ ದೇಶ ಕಾಯ್ತಿದಾರಲ್ಲ, ಅಲ್ಲಿಂದ ರಿಟೈರ್ಡ್ ಆಗಿ ಬಂದವ್ರದ್ದು ಜೀವನ ಲಕ್ಷಾಂತರ ಮಂದಿ ಭವಿಷ್ಯವನ್ನು ಬದಲಿಸಿದೆ ನಾನು. ಇನ್ನು ರೈತರ ಭವಿಷ್ಯ ಬದಲಿ ಮಾಡ್ಬೇಕಲ್ಲ ನಾನು. ರೈತರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ, ಯಾರೋ ಒಬ್ಬರು ಬೇಕಲ್ಲ, ರೈತರ ಬಗ್ಗೆ ಕಾಳಜಿ ಮಾಡಕ್ಕೆ ಯಾರೋ ಒಬ್ಬರು ಬೇಕಲ್ಲ. ಅದಕ್ಕೆ ನಾವು ಬಂದಿದ್ದೀನಿ, ನಿಮಗೊಬ್ಬರು ಅಸಿಸ್ಟೆಂಟ್ ಕೊಡ್ತೇವೆ. ಅಸಿಸ್ಟೆಂಟ್ ಅಂದ್ರೆ ಅವ್ರು ಏನು ಮಾಡ್ತಾರ, ನಿಮಗೆ ಇಲ್ಲಿ ಟ್ರೈನಿಂಗ್ ಕೊಡ್ತೈತಿ, ಕಲಿಸ್ತೈತಿ. ನೀವು ಬೆಳೆದ ಬೆಳೆಗಳನ್ನ ನೀವು ಬೆಳೆ ಬೆಳಿಬೇಕಂತಂದ್ರ ಭಾಳಷ್ಟು ಜನ ನೋಡ್ತೀನಿ ನಾನು, ಸಾಲ ಮಾಡ್ತಾರ. ಮೊದಲೇ ಸಾಲ ಮಾಡೋದು, ಸಾಲ ಮಾಡಿ ಎಲ್ಲ ಗುದ್ದಾಡಿ ಬೆಳೆ ಮಾಡೋದು. ಬೆಳೆ ಬೆಳೆದ್ಮೇಲೆ ರೊಕ್ಕ ಬಂತಂದ್ರೆ ಸಾಲ ಬಗೆಹರಿಸ್ಕೊಳ್ಳೋದು ಮತ್ತು ಕಾಲಿನೇ ಇರೋದು. ಇದೊಂಥರ ಮಜಾ ಐತಿ. ಇದು ರೈತರ ಪರಿಸ್ಥಿತಿ, ಸಾಲ ಮಾಡೋದು, ಬೆಳೆ ಬೆಳೆದು ಬೆಳೆ ಬಂದಿದ್ದು ಮಾರಾಟ ಮಾಡಿ ಸಾಲ ಮಾಡಿಸೋದು, ಮತ್ತೆ ಕಿಸದ ರೊಕ್ಕ ಇರಂಗಿಲ್ಲ. ವಿಚಿತ್ರ ಜೀವನ ಐತಿದು. ಇನ್ನು ಮೇಲೆ ಹಿಂಗಾಗ್ಬಾರ್ದು. ರೈತರಿಗೆ ಬೆಳೆ ಬೆಳಿಲಿಕ್ಕೆ ಸಾಲ ಕೊಡೋಂಗಿಲ್ಲ, ಪುಕ್ಕಟ ರೊಕ್ಕ ಕೊಡ್ತೇವೆ. ಇನ್ನು ಮುಂದೆ ನಾವು ನಿಮಗೆ ಬೆಳೆ ಬೆಳಿಲಿಕ್ಕೆ ರೊಕ್ಕ ಕೊಡ್ತೇವೆ, ನೀವು ರೊಕ್ಕ ತಗೊಂಡು ಬೆಳೆ ಬೆಳೀರಿ. ಬೆಳೆ ಬೆಳೆದು ಬಂದ ಮ್ಯಾಗ ಲಾಭ ಎಷ್ಟು ಬರುತ್ತಲ್ಲ ಅದೆಲ್ಲ ನಿಮಗೆ ಕೊಡ್ತೇವೆ. ನಾವು ಕೊಟ್ಟಿದ್ದ ರೊಕ್ಕ ಅಷ್ಟು ನಮಗೆ ಕೊಡ್ರಿ. ನೋ ಬಡ್ಡಿನೂ ಬೇಡ, ನಾವು ಬಡ್ಡಿನ ಇಲ್ಲ. ಈಗ ದಿಲೀಪ್ ಅವರು ಇಂಥ ಒಂದು ಪ್ರೋಗ್ರಾಮನ್ನು ಭಾಳ ಸುಂದರವಾಗಿ ಆರ್ಗನೈಸ್ ಮಾಡಿದ್ದಾರೆ. ನನಗೆ ಅನಿಸುತ್ತೆ ಇದೆಲ್ಲ ಪ್ಯಾಕ್ ಇರಬೇಕಿತ್ತು, ರೈತರೆಲ್ಲ ಬೇಕಾಗಿತ್ತು. ಇಲ್ಲಿ ನಮ್ಮ ರೈತರು ಕರೆದಾಗ ಬರಂಗಲ್ಲ, ಇದೆಲ್ಲ ಪ್ರಾಬ್ಲಮ್. ಇವತ್ತು ಹಾಲ್ ಫುಲ್ ಪ್ಯಾಕ್ ಇತ್ತು ಅಂದ್ರೆ ಹೆಂಗೆ ಅನಿಸ್ತಿತ್ತು, ಎಲ್ಲರಿಗೂ ವಿಷಯ ಬಿಡಿಸ್ತಿದ್ವಿ ನಾವು. ಈಗ ನಾವಾಗಲೇ ಅವ್ರ ಕಡೆ ಮನೆಗೆ ಬರಬೇಕಾಗೈತಿ. ಈಗ ಅವ್ರನ್ನ ಕರಿತಿದ್ದೀವಿ ಅಂದ್ರೆ ಬರ್ಬೇಕು. ನೀವು ಎಲ್ಲ ರೈತರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ರೈತರದ್ದು ಎಲ್ಲೋ ಇದ್ದಾಗ ಕರೆದಾಗ ಮೀಟಿಂಗ್ ಕರೆದ್ವಿ ಅಂತಂದ್ರೆ ನೀವು ಬರ್ರಿ. ಯಾಕಂದ್ರೆ ನಿಮ್ ಕೂಡ ಚರ್ಚೆ ಮಾಡ್ಬೇಕಲ್ಲ ನಾವು, ಏನು ಮಾಡ್ಬೇಕಪ್ಪ, ಹೆಂಗೆ ಮಾಡಬೇಕು, ನೀವು ಯಾವ ಊರಿಂದ ಬಂದಿರಿ, ಯಾವ ರೀತಿ ನಾವು ವ್ಯವಹಾರ ಮಾಡಬೇಕು, ನಿಮ್ಮ ಬೆಳೆದ ಬೆಳೆಗಳನ್ನ ಯಾವ ರೀತಿ ನಾವು ಮಾರ್ಕೆಟಿಗೆ ಮುಟ್ಟಿಸ್ಬೇಕು. ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್. ಶಿವಮೊಗ್ಗದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇದೆ. ಈಗ ರಾಜ್ ಪಾಟೀಲ್ ಅವರು ಬರ್ತಾರೆ, ಆಮೇಲೆ ನನ್ನ ಜೊತೆ ರಾಜ್ ಪಾಟೀಲ್ ಅಂತಿದ್ದಾರೆ, ಲಿಂಗರಾಜ್ ಪಾಟೀಲ್ ಅಂತಿದ್ದಾರೆ. ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಮಾಡ್ತಾರೆ. ಇಲ್ಲಿ ಬೆಳೆಗಳನ್ನ ನಾವು ಬೇರೆ ದೇಶಕ್ಕೆ ಕಳಿಸಿ ಅಂತಂದ್ರೆ ಭಾಳಷ್ಟು ರೊಕ್ಕ ಬರ್ತಾವ. ಬೇರೆ ದೇಶದಾಗ ಬೆಳೆ ಬೆಳೆಯಕ್ಕೆ ಇಲ್ಲೇ ಇಲ್ಲ ಅವರು. ಈಗ ದುಬೈ ಅಂತ ಕಂಟ್ರಿ ಒಳಗೆ ಎಲ್ಲಿ ಬೆಳೆ ಬೆಳೀತಾರೆ, ಅವ್ರು ತಿನ್ನಾಕ ನಾವು ಕೊಡ್ಬೇಕಲ್ಲ. ನಾವು ತಿನ್ನೋದು ಕೊಟ್ರೆ ಅವ್ರು ರೊಕ್ಕ ಕೊಡ್ತಾರ. ಅವ್ರು ಈ ಕಡೆ ರೊಕ್ಕ ಎಷ್ಟು ಬೇಕಾಗೈತಿ, ಇಷ್ಟಿಟ್ಟು ಕೂಡ ರೊಕ್ಕ ತೊಗೊಂಡ್ಬರ್ತೇವೆ ನಾವು. ನಿಮ್ಮ ಬೆಳೆ ಅವ್ರಿಗೆ ಕೊಡ್ತೀವಿ, ಇಲ್ಲಿ ಬಂದು ನಿಮಗೆ ರೊಕ್ಕ ಹಂಚ್ತೇವೆ. ನೀವು ಸುಖವಾಗಿ ಬಳವಂತೀರಿ, ಮಸ್ತ್ ಇರುವಂತೀರಿ, ಇರಾಕ್ ಮನೆ ಕಟ್ಕೊಳ್ಳುವಂತೀರಿ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುವಂತೀರಿ. ಎಲ್ಲರೂ ಕೂಡಿ ಚಲೋತ್ತಂಗೆ ಬಾಳೋಣ, ಬೆಸ್ಟ್ ಇರೋಣ, ಸಾಕಷ್ಟು ಸ್ಟ್ರಾಟಜಿ ಮಾಡೋಣ. ಮಾಡಾಕತ್ರ ಭಾಳ ಐತೆ. ನಮ್ಮ ಭಾರತ ದೇಶವನ್ನು ಮತ್ತೆ ಕಟ್ಟಬೇಕಾಗೈತಿ. ದೇಶದ ತುಂಬ ಎಲ್ಲ ಬರೀ ಮೂರ್ಖರು ಇದ್ದಾರೆ. ದೇಶದ ತುಂಬ ಎಲ್ಲರೂ ಮೂರ್ಖರು ಇದ್ದಾರೆ. ಮೂರ್ಖತನದಲ್ಲಿ ಮುಳುಗಿ ಸಾಯಕತ್ತಾವ. ಮತ್ತು ಮೊಬೈಲ್ ಒಂದು ಬಂದೈತಿ, ಮೊಬೈಲ್ನಾಗ ಎಲ್ಲ ಬ್ಯುಸಿ ಆಗಿಬಿಟ್ಟಾವ. ನೋಡ್ರಿ, ನೀವು ಎಲ್ಲರ ಮನೆಯಾಗ ಎಲ್ಲರೂ ಮೊಬೈಲ್ನಾಗ ಬ್ಯುಸಿ ಆಗಿದ್ದಾರೆ. ರೈತರು ಅಷ್ಟ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ರೈತರು. ನಾನು ಬಡಕುಂದ್ರಿ ಅಂತೇಳಿ ಗ್ರಾಮ ಐತಿ, ನಾನು ಎಂಟಿಯೂರು ಅಲ್ಲಿ ಸೆಟ್ಲ್ ಆಗಿದ್ದೇನೆ. ಅಲ್ಲೆಲ್ಲ ನೋಡ್ತಿರ್ತಾನೆ. ನಾನು ನಿನ್ನೆ ನೋಡ್ತಾ ಇದ್ದೆ, ಎಷ್ಟೋ ಜನ ಒಂದು 15-20 ಜನ ಕೆಳಗೆ ಕೂತ್ಕೊಂಡು ಹೊಲ್ದಾಗ ಬಿಸ್ಲಾಗ ಕೆಲಸ ಮಾಡಾಕಿದ್ರು. ನೋಡಿ ಪಾಪ ಅಂತ ಇದೆ. ಇವು ಇಷ್ಟೆಲ್ಲ ಕಷ್ಟ ಬೀಳ್ತಾವು. ಅವನವನು ಇದು ಮಾರ್ಕೆಟಿಗೆ ಬಂದಾಗೂ ಕೂಡ ಮತ್ತು ಅದಕ್ಕೆ ಕೆಮಿಕಲ್ ಹಾಕಿ ಮಂದಿಗೆ ತಿನ್ಸಾಕತ್ತಾರ. ಕೆಮಿಕಲ್ ಹಾಕಿ ಮತ್ತು ಮಂದಿಗೆ ಕೆಮಿಕಲ್ ತಿನ್ಸಾಕತ್ತಾರ. ಎಷ್ಟು ವಿಚಿತ್ರ ಬದುಕು ಬಂದೈತೆ ಅಂತಂದ್ರೆ, ಇದು ಒಂದು ದಿವಸ ಇದೆಲ್ಲ ಪ್ರಳಯ ಬಂದು ಎಲ್ಲ ಮುಳಿ ಹೋಗೋಕ್ಕಿಂತ ಮುಂಚೆ ಈಗ ಬ್ರಹ್ಮಾಂಡದ ಬ್ಯಾಸರ ಆಗೈತಿ. ಕೆಟ್ಟದ್ದು ನೋಡಿ 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 ಸಾಕಾಗೈತಿ. ಒಂದು ದಿವಸ ಎಲ್ಲ ಸತ್ಯನಾಶ ಆಗೋದೈತಿ. ಅದು ಆಗಬಾರ್ದಂತಂದ್ರೆ ನಾವೆಲ್ಲರೂ ಚಲೋ ಆಗ್ಬೇಕೀಗ. ಒಳ್ಳೆ ಕಮ್ಕಮ್ಮನ್ ಬೆಳೆ ಬೆಳೆಯೋದು, ಕಮ್ಕಮ್ಮನ್ ಜನಗಳಿಗೆ ತಿನ್ಸೋದು, ರೊಕ್ಕನೂ ಮಾಡೋದೈತಿ. ರೊಕ್ಕನ ಎಲ್ಲ ಅಲ್ಲ, ರೊಕ್ಕದ ಜೊತೆ ಪ್ರೀತಿನೂ ಬೇಕಲ್ಲ. ಈಗ ಕಾಲದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಕಳ್ಕೊಂಡ್ಬಿಟ್ಟೈತಿ. ಯಾರಿಗೂ ಯಾರ ಮೇಲೆ ನಂಬಿಕೆನೇ ಇಲ್ಲ. ಈಗ ನಾ ಬಂದು ಇಲ್ಲಿ ಮಾತಾಡಕತ್ತೀನಿ, ಬಂದು ಮಾತಾಡೋದ್ಮೇಲೆ ಭಾಳಷ್ಟು ಮಂದಿ ಅನ್ಕೋತಾರೆ, ಏನು ಬಿಡಿ ಇಂಥವ್ರು ಭಾಳ ಮಂದಿ ಮಾತಾಡಿ ಹೋಗ್ತಾರೆ ಅಂತೇಳಿ ನೀವು ಅನ್ಕೋತೀರಿ. ಯಾಕಂದ್ರೆ ನಂಬಿಕೆನೇ ಇಲ್ಲ. ನಾವು ಭಾಳಷ್ಟು ಮಂದಿಗೆ ನಿಮ್ಗೆ ಹೆಲ್ಪ್ ಮಾಡ್ಕೊಂಡು ಬರ್ರಿ ಅಂದ್ರೆ ಬರವಲ್ರಿ ಯಾರು. ಅವ್ರಿಗೆ ವಿಶ್ವಾಸ ಇಲ್ಲ.
ನಾ ಬೆಳಗಾವಿ ಉತ್ಸವ ಅಂತ ಮೊನ್ನೆ ಒಂದು ಉತ್ಸವ ಮಾಡಿದ್ದೆ, ಗೊತ್ತೈತೆ ಎಲ್ಲರಿಗೂ? ಭಾಳ ಚೆನ್ನಾಗಿ ಗೊತ್ತಿರ್ಬೋದು. ಬೆಳಗಾವಿ ಉತ್ಸವ ಗೊತ್ತಿದೆಯಲ್ಲ, ಅಲ್ಲಿ ಮಾಡಿ ಭಾಳಷ್ಟು ಮಾತಾಡಿದೆ. ಅಷ್ಟೆಲ್ಲ ಮಾತಾಡಿ ಮಂದಿಗೆ ಹೇಳಿದೆ, ನಿಮ್ಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ನಾವು ಅದೀವಿ ಅಂತಂದ್ರೆ ಯಾರು ಬರವಲ್ರು. ಇನ್ನು ನಾ ಮನೆಗೆ ಹೋಗ್ಬೇಕಾಗೈತೆ ಅವ್ರ ಮನೆಗೆ, ನಿಮ್ಗೇನು ಹೆಲ್ಪ್ ಬೇಕಪ್ಪ ಅಂತೇಳಿ. ಅಂದ್ರೆ ನಾವು ಅಷ್ಟು ದಡ್ಡರಾಗಿದ್ದೀವಿ, ಅಷ್ಟು ಮೂರ್ಖರಾಗಿದ್ದೀವಿ, ನಮಗೆ ಬುದ್ಧಿನ ಬರೋದಾಗೈತಿ, ತಿಳುವಳಿಕೆನೇ ಇಲ್ಲ. ಆಮ್ಯಾಗ ಹೋದ್ರು ಏನು ಸಹಾಯ ಕೇಳಬೇಕು? ಭಾಳಷ್ಟು ಮಂದಿ ನೋಡ್ತೀನಿ ಸಹಾಯಕ್ಕೆ ಆಗಿ ಬರ್ತಾರೆ, ನಂಗೆ ತ್ರಾಸ ಹಚ್ಚಿ ರೊಕ್ಕ ಕೊಡಂತ ಬರ್ತಾವೆ. ಎಷ್ಟು ಕರ್ಮ ಮರಾಯ. ರೊಕ್ಕ 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 ಆ ರೊಕ್ಕ ಬಿಟ್ಟರೆ ಯಾರಿಗೂ ಏನೂ ಗೊತ್ತೇ ಇಲ್ಲ. ಈ ರೊಕ್ಕ ಕಾಳನ್ ಕಸ ಇದು. ಆ್ಯಕ್ಚುಲಿ ಬೆಳೆದ ಬೆಳೆ ಅದು ಕಸ ಅನ್ಬೋದಾ? ತಿನ್ನು ಅನ್ನೋ ಕಸ ಅನ್ಬೋದಾ? ನಾವು ನೋಟನ್ನ ರೊಕ್ಕ ಲಕ್ಷ್ಮೀಂತೆ ಪೂಜೆ ಮಾಡ್ತೇವೆ. ನೋಟಿಗೆ ಕಿಮ್ಮತ್ತ ಇಲ್ಲ ಆ್ಯಕ್ಚುಲಿ. ಅದ್ರ ಮೇಲೆ ಜಗತ್ತು ನಡೆದೈತಿ ಈಗ. ರೊಕ್ಕ ಅಂತೇಳಿ ರೊಕ್ಕಕ್ಕೆ ಬೆನ್ನತ್ತಿ ಎಲ್ಲ ಹಾಳಾಗಿ ಹೋಗೈತಿ ದೇಶ. ಈಗ ಮತ್ತೆ ದೇಶವನ್ನ ಕಟ್ಟಬೇಕಲ್ಲ. ನಾನು 2030 ಈಗ ಬರ್ತಕ್ಕಂಥ 2030 ಇದೆಯಲ್ಲ, ನಮ್ಮ ಭಾರತ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ಬೇಕಂತೇಳಿ ಭಾರತ ದೇಶ ತುಂಬ ಎಲ್ಲ ಕಡೆ ಓಡಾಡಕತ್ತೇನೆ ನಾನು. 7 ಲಕ್ಷ ಕಿಲೋಮೀಟರ್ ಅಡ್ಡಾಡಿದ್ದೇನೆ ನಾನೀಗ ಭಾರತ ದೇಶ ತುಂಬ 10 ವರ್ಷದಾಗ. ಇನ್ನೂ ಅಡ್ಡಾಡಕತ್ತೇನೆ, ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ಹೇಳಕತ್ತೇನೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದೇನೆ, ದೊಡ್ಡ ಸಾಮ್ರಾಜ್ಯ. ಬರ್ತಕ್ಕಂಥ ದಿವಸದಲ್ಲಿ ಭವಿಷ್ಯ ಭಾಳ ಚೆನ್ನಾಗಿದೆ, ಭಾಳ ಚಲೋ ಐತಿ. ರೈತರಿಗೆ ಭವಿಷ್ಯ 100% ನಾವು ಕಟ್ಟಿಕೊಡ್ತೇವೆ. ಯಾರೂ ಚಿಂತೆ ಮಾಡೋಂಗಿಲ್ಲ. ಎಲ್ಲರೂ ಖುಷಿಯಾಗಿ ಇರಬೇಕಾಗೈತಿ. ಎಲ್ಲರೂ ಕೂಡಿ ದೇಶವನ್ನು ಮತ್ತೆ ಕಟ್ಟೋಣ. ರೈತರ ಖುಷಿಯಾಗಿದ್ರೆ ದೇಶ ಖುಷಿಯಾಗಿರ್ಬೋದು. ರೈತರ ಖುಷಿ ಇಲ್ಲ ಅಂತಂದ್ರೆ ದೇಶ ತಗೊಂಡು ಏನು ಮಾಡೋದೈತಿ? ಹೌದಾ ಇಲ್ಲೋ? ರೈತರು ಬೆಳೆದು ಬಂದ್ ಮಾಡಿದ್ರಂತಂದ್ರೆ, ರೈತರು ಕೆಲಸ ಮಾಡೋದು ಬಂದ್ ಮಾಡಿದ್ರೆ ಏನಾಗ್ಬೋದು ಪರಿಸ್ಥಿತಿ? ತಿನ್ನಾಕ ಅನ್ನ ಬೇಕಲ್ಲ. ನಾವೇನ್ ಮಾಡೋಣ? ದುಬೈದವ್ರಿಗೆ ಕೇಳಿದ್ರೆ ದುಬೈದ ಅವರು ಬೆಳೆಯಂಗಿಲ್ಲ. ಎಲ್ಲಿಂದ ತರೋದು ಊಟ? ನಮ್ಮ ಭಾರತ ದೇಶ ಹೈಯೆಸ್ಟ್ ಬೆಳೆ ಬೆಳಿತೀವಿ ನಾವು. ಬಹಳಷ್ಟು ದೇಶಕ್ಕೆ ಊಟ ಹಾಕ್ತೇವೆ ನಾವು. ಆದ್ರೆ ಇಷ್ಟೆಲ್ಲ ಮಾಡಿ ಕೂಡ ಮತ್ತು ಬಡವರು ಅದಾವೆ. ಇನ್ನು ಮುಂದೆ ಎಲ್ಲರೂ ಕೂಡಿ ದೇಶವನ್ನ ಕಟ್ಟೋಣ, ಎಲ್ಲರೂ ಕೂಡಿ ಬೆಳೆಯೋಣ. ಮೀಟಿಂಗ್ ಕರೆದ್ರೆ ಮತ್ತೆ ಎಲ್ಲರೂ ಬರ್ರಿ, ಎಲ್ಲರೂ ಕೂಡಿ ನೀವು ಬೆಳೆದ ಬೆಳೆಗಳನ್ನ ಡೈರೆಕ್ಟ್ ಹೆಂಗ್ ಮಾರ್ಕೆಟ್ ಮಾಡಬಹುದು. ನಿಮ್ಮ ಮಕ್ಕಳಿಗೆ ಅಲ್ಲಿ ಇಲ್ಲಿ ಜಾಬ್ ಸೇರ್ಸಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಗುಲಾಮರನ್ನಾಗಿ ಮಾಡಕ್ ಹೋಗ್ಬೇಡ್ರಿ. 20,000 30,000 ನಾನು ನೋಡ್ತೀನಿ. ನನ್ನ ಹತ್ರ ನಮ್ಮ ಮನೆಗದು ಬಾ ಮಂದಿ ಬರ್ತಿರ್ತಾರೆ ರೈತರು. ಅವ್ರ ಮಕ್ಕಳನ್ನ ಕರ್ಕೊಂಡು ಇವ್ರೊಂದು ಕೆಲಸ ಇದ್ರೆ ಕೊಡಂತಾರ. ಕೆಲಸ 15,000 20,000 ದುಡಿದು ಏನು ಮಾಡೋದು? ರೈತಕ್ಕಿ ಒಳಗೆ ಸಾಕಷ್ಟು ಮಾಡಬಹುದು. ಬೆಳೆಗಳನ್ನು ಚಲೋ ಬೆಳೆದ ಅದನ್ನು ಹೆಂಗೆ ತಲೆ ಓಡಿಸಿದ್ರೆ ಭಾಳಷ್ಟು ದೇಶದಾಗ ತಿನ್ನಾಕನ್ನ ಇಲ್ಲ. ಎಷ್ಟು ಬೇಕಾದ್ರೆ ರೊಕ್ಕ ಕೊಡಕ್ಕೆ ರೆಡಿ ಇದ್ದಾರೆ. ಬೆಳೆಯಕ್ಕೆ ಅವ್ರು ಬಿಡಿಸ್ಬೋದು. ನಾವು ಶಾಣೆ ಇಲ್ಲ, ನಾವು ದಡ್ಡಿರ್ತೇವೆ. ನಮ್ಮದು ಪ್ರಾಬ್ಲಮ್ ಐತಿ. ಹೌದಿಲ್ಲ? ಅದಕ್ಕೆ ಈಗ ಏನು ಮಾಡೋನು? ಎಲ್ಲರೂ ಶಾಣೆ ಆಗೋನು, ಹುಷಾರಾಗೋನು. ದಡ್ಡಿರ್ದೇವಲ್ಲ, ಇನ್ನು ಶಾಣೆ ಆಗೋನು. ಏನು ಮಾಡಿದ್ರೆ ಏನು ಚಲೋ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಕಲಿಸ್ತೇವೆ. ನಾವು ಕಲಿಸಿದ್ದನ್ನ ಕಲ್ಕೊಳ್ರಿ, ತಿಳ್ಕೊಳ್ರಿ, ಆ ಪ್ರಕಾರ ಮಾಡ್ತಾ ಹೋಗೋನು. 100% ನೀವು ಎಲ್ಲರೂ ನಿಮ್ಮ ಲೈಫ್ ಒಳಗೆ ಸುಖ ಅನುಭವಿಸಬಹುದು. ನಿಮ್ಮೆಲ್ಲರಿಗೂ ಸುಖ ಕೊಡ್ತೀನಿ ನಾನು ಬರ್ತಕ್ಕಂಥ ದಿವಸದಲ್ಲಿ. ನೀವು ರೆಡಿ ಆಗ್ರಿ, ಗಟ್ಟಿಯಾಗಿ ನಿಲ್ರಿ. ಓಕೆ? ಈ ಒಂದು ಪ್ರೋಗ್ರಾಮನ್ನು ದಿಲೀಪ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇಷ್ಟೆಲ್ಲ ಬಂದ್ರಿ, ನಿಮ್ಮ ಜೊತೆ ಮಾತಾಡಕ್ಕೆ ನನಗೂ ಟೈಮ್ ಸಿಕ್ತು. ನೀವು ಎಲ್ಲರೂ ಕೂತ್ಕೊಂಡು ಕೇಳಿದ್ರಿ ನನ್ನ ಮಾತುಗಳನ್ನ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾನು ಶಿವಜಿ ಪರಮ ಭಕ್ತ ಇದ್ದೇನೆ. ನನಗೆ ಓಂ ನಮಃ ಶಿವಾಯ ಅಂತ ಹೇಳಕ್ಕೆ ಭಾಳ ಖುಷಿ. ನಾವೆಲ್ಲರೂ ಕೂಡಿ ಓಂ ನಮಃ ಶಿವಾಯ ಹೇಳೋಣ. ಓಕೆ. ನನಗದು ಭಾಳ ಚಲೋ ಅನ್ಸೈತಿ. ನನಗೆ ಯಾವುದು ಜಾತಿ ಮತ ಇವು ಯಾವುದು ಗೊತ್ತಿಲ್ಲ. ನನಗೆ ಬರೀ ಕಣ್ಣಿಗೆ ಮನುಷ್ಯರ ಕಾಣ್ತಾರೆ. ನನಗೆ 2030 ಇಡೀ ಜಗತ್ತಿಗೆ ಓಂ ನಮಃ ಶಿವಾಯ ಅನ್ಸೋದೆ ನಾನು. ಇಡೀ ಜಗತ್ತಿಗೆ, ಭಾರತ ದೇಶದಾದ್ಯಂತ ತುಂಬ ಎಲ್ಲ ಕಡೆ ಓಂ ನಮಃ ಶಿವಾಯ ಇದೆ. ಎಲ್ಲ ಕಡೆ ಅನಿಸ್ತಾ ಇದ್ದೀನಿ. ನಾವು ಇನ್ಮೇಲೆ ಅನ್ನೋರು, ನೀವು ಎಲ್ಲರೂ ಪ್ರತಿದಿನ ಓಂ ನಮಃ ಶಿವಾಯ ಅಂತ ಮನಸ್ಸಿಂದ ಅನ್ರಿ. ನಿಮ್ಮ ಜೊತೆ ಎಲ್ಲ ಚಲೋ ಆಗ್ತೈತಿ. ಓಕೆ? ಒಂದು 2 ನಿಮಿಷ ಅನ್ನೋಣ. ಓಕೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ಸೋ ಮಚ್. ಇದ್ರೊಳಗೆ ಭಾಳ ದಮ್ಮಿದೆ, ಇದ್ರೊಳಗೆ ಭಾಳ ಪಾಸಿಟಿವ್ ಎನರ್ಜಿ ಇದೆ. ಇದನ್ನು ದಿನ ಅಂದ್ರೆ ನಿಮ್ಮ ರಕ್ತದ ಕಣಕಣದಲ್ಲಿ ದೇವ್ರು ಬಂದು ಕುಂದಿರ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾ ಎಲ್ಲರನ್ನೂ ಭಾಳ ಪ್ರೀತಿ ಮಾಡ್ತೇನೆ. ಹಿಂಗ ಪ್ರೀತಿಯಿಂದ ಖುಷಿಯಿಂದ ನಗನಗ್ತಾ ಈ ಜೀವನವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು ಸೋ ಮಚ್. ಬೆಳೆದ ಬೆಳಗೆಯಲ್ಲಿ ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಜೈ ಶಿವಂ ಅಸೋಸಿಯೇಟ್ಸ್.